ಶ್ರೀರಾಮನೂರು ಅಯೋಧ್ಯೆಯಲ್ಲಿ ಸಾಕಷ್ಟು ಸಿದ್ಧತೆಗಳು ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನೆರವೇರ್ತಾ ಇದೆ. ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಲಕ್ಷ ಸಂಖ್ಯೆಯಲ್ಲಿ ಜನ ಈಗಾಗಲೇ ಬರ್ತಾ ಇದ್ದಾರೆ. ಇನ್ನು ಆಲ್ಮೋಸ್ಟ್ ನಮಗೆ 20-25 ದಿನ ಬಾಕಿ ಇದೆ. ಅಷ್ಟರಲ್ಲಾಗಲೇ ಜನ ದೂರದ ಊರುಗಳಿಂದ ಬರ್ತಾ ಇದ್ದಾರೆ. ಇದೇ ವಿಚಾರವಾಗಿ ಅಯೋಧ್ಯೆಯಲ್ಲಿ ಗತ ವೈಭವದ ದಿನಗಳು ಹೇಗೆ ಮರುಕಳಿಸಿದೆ ಅನ್ನೋ ವಿಚಾರವಾಗಿ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ಅಲ್ಲಿಂದಲೇ ಸ್ಪಾಟ್ ಇಂದಲೇ ಪ್ರತಿ ಮಾಹಿತಿಯನ್ನ ಕ್ಷಣದ ಅಪ್ಡೇಟ್ ಅನ್ನ ಕೂಡ ಪ್ರತಿ ಬುಲೆಟಿನ್ ಅಲ್ಲಿ ನಾವು ಕೊಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಂದಿರ ನಿರ್ಮಾಣದ ಕಾರ್ಯ ಕೊನೆ ಹಂತದಲ್ಲಿ ಹೇಗಿದೆ ಅಂದ್ರೆ 2 ಫೇಸ್ ನಲ್ಲಿ ಮಾಡ್ತಾ ಇದ್ದಾರಲ್ಲ, ಮೊದಲ ಫೇಸ್ ನಂತೂ ಮುಗಿಸೋ ಹಂತಕ್ಕೆ ಬಂದಿದ್ದಾರೆ. ಸೊ ಅದು ಯಾವ ರೀತಿ ಆಗ್ತಾ ಇದೆ, ಆಮೇಲೆ ಅಲ್ಲಿರುವಂತಹ ಕೆತ್ತನೆಗಳು ಏನನ್ನ ಸೂಚಿಸ್ತಾ ಇದೆ, ಇಡೀ ಅಯೋಧ್ಯೆಯ ಸಂಪೂರ್ಣ ವಿಕಸನ ಹೇಗಾಗಿದೆ, ಬರುವಂತಹ ಭಕ್ತರು ಹರಿ ಅನಂತ ಹರಿ ಕತೆ ಅನಂತ ಅನ್ನುವಂತಹ ಮಾತನ್ನ ಹೇಗೆ ಆಡ್ತಾ ಇದ್ದಾರೆ, ಜನರ ಖುಷಿ ಯಾವ ಮಟ್ಟಿಗಿದೆ, ಎಲ್ಲದರ ಬಗ್ಗೆ ಕೂಡ ನಾವು ನಿರಂತರವಾಗಿ ಪ್ರತಿ ಬುಲೆಟಿನ್ ನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಶತಮಾನಗಳ ಕಾಯುವಿಕೆಗೆ ಶತಮಾನಗಳ ಅಪಮಾನಕ್ಕೆ ಸಿಕ್ಕಂತಹ ಉತ್ತರ ರಾಮಲಲ್ಲನ ಪ್ರತಿಷ್ಠಾಪನೆ ಅನ್ನೋದು ಹಿಂದೂಗಳ ನಂಬಿಕೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ತಾವೀಗ ಅಯೋಧ್ಯೆಯ ಯಾವ ಭಾಗದಲ್ಲಿದ್ದೀರಾ? ಶ್ರೀರಾಮನೂರಿನಲ್ಲಿ ಹೇಗಿದೆ ಸಂಭ್ರಮ? ಮರ್ಯಾದಾ ಪುರುಷೋತ್ತಮನ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ ಅಂತ ಶಬೀರ್? ಮಮತಾ, 30ನೇ ತಾರೀಕು ಅಯೋಧ್ಯೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಕೆಲಸಗಳು ಈಗ ಭರದಿಂದ ಸಾಗಿರುವಂತದ್ದು. ಅವರು ರೋಡ್ ಶೋ ಅನ್ನ ಕೂಡ ಮಾಡ್ತಾರೆ ಅನ್ನುವಂತ ಮಾಹಿತಿ ಇರುವಂತ ಹಿನ್ನೆಲೆಯಲ್ಲಿ ಅಯೋಧ್ಯೆ ನಗರವನ್ನ ಮತ್ತಷ್ಟು ಸುಂದರಗೊಳಿಸುವಂತ ಕೆಲಸಗಳು ನಡೀತಾ ಇದ್ದಾವೆ. ನಾನೀಗ ಲತಾ ಮಂಗೇಶ್ವರ್ ಚೌಕ್ ನಲ್ಲಿದ್ದೀನಿ. ಇಲ್ಲಿಂದ ನೇರವಾಗಿ ರಾಮ ಮಂದಿರಕ್ಕೆ ಹೋಗುವಂತ ರಸ್ತೆಯ ದೃಶ್ಯಗಳನ್ನ ಕೂಡ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಯಾವ ರೀತಿಯಾದಂತಹ ತಯಾರಿ ಕೆಲಸಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರ್ಯಾಲಿಗೆ ನಡೀತಾ ಇದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಹೋಗ್ಬೋದು. ರಸ್ತೆಗಳ ಇಕ್ಕೆಲೆಗಳಲ್ಲಿ ಜನರು ಬಂದು ಸೇರ್ಲಿಕ್ಕೆ ಏನು ವ್ಯವಸ್ಥೆಯನ್ನ ಮಾಡಲಾಗುತ್ತೆ, ಆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಕಟ್ಟಡ ಕಾಮಗಾರಿಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಧೂಳು, ಆ ಮಣ್ಣಿನ ವಾತಾವರಣ ಇತ್ತು. ಬೆಳಗ್ಗೆ ಎಲ್ಲ ಅದಕ್ಕೆ ನೀರು ಹಾಕಿ ಧೂಳನ್ನ ಕೆಳಗಡೆ ಕೂರಿಸುವಂತ ಕೆಲಸ ಆಗಿರುವಂತದ್ದು. ಈಗ 2 ಇಕ್ಕೆಲೆಗಳಲ್ಲೂ ಕೂಡ ಏನು ದ್ವಾರಗಳನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಹೇಗೆ ಅಯೋಧ್ಯೆ ತಯಾರಿ ಆಗ್ತಾ ಇರುವಂತದ್ದು. ಇದೇ ಮಾರ್ಗದ ಮೂಲಕ ರಾಮ ಮಂದಿರಕ್ಕೆ ತೆರಳಬೇಕಾಗತ್ತೆ. ಅಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿಂದ ರಾಮನ ಮಂದಿರದವರೆಗೂ ಕೂಡ ರ್ಯಾಲಿಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಅದಕ್ಕಾಗಿ ಈಗ ಈ ಎಲ್ಲಾ ತಯಾರಿಗಳು ನಡೀತಾ ಇದಾವೆ. ಒಂದು ಕಡೆ ಕೇಸರಿ ಬಟ್ಟೆಯಿಂದ ರಸ್ತೆಯ ಇಕ್ಕೆಲೆಗಳನ್ನ ಅಲಂಕಾರ ಮಾಡುವಂತದ್ದು, ಜೊತೆಗೆ ಏನು ಸಾಕಷ್ಟು ಹೂವಿನ ಅಲಂಕಾರಗಳನ್ನ ಕೂಡ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಹೋಗ್ಬೋದು. ನೋಡ್ಬೋದು ರಸ್ತೆಯ ಕಂಬಗಳು ಅಂದ್ರೆ ವಿದ್ಯುತ್ ಕಂಬಗಳೇನ್ ಬರ್ತವೆ, ಆ ಕಂಬಗಳಿಗೂ ಕೂಡ ಹೂವಿನ ಮಾಲೆಯನ್ನ ಸುತ್ತುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಸಾಕಷ್ಟು ಸಮಯ ಕಡಿಮೆ ಇರುವಂತ ಹಿನ್ನೆಲೆಯಲ್ಲಿ ವೇಗವಾಗಿ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕೆಲಸಗಳು ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಬಹುತೇಕ ರಾಮ ಮಂದಿರಕ್ಕೆ ತೆರಳುವ ಮಾರ್ಗದ ತಯಾರಿಗಳೇನಿದಾವೆ ಅವೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಆದ್ರೆ ಇಕ್ಕೆಲೆಗಳಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕುವಂತ ಕೆಲಸಗಳು ಮಾತ್ರ ಈಗ ಸದ್ಯಕ್ಕೆ ಪ್ರಕ್ರಿಯೆಯಲ್ಲಿದೆ. ಆ ಕೆಲಸಗಳನ್ನು ಕೂಡ ಬಹುತೇಕ ರಾತ್ರಿಯ ವೇಳೆಗೆ ಮುಗಿಸುವಂತ ನಿರೀಕ್ಷೆಗಳನ್ನ ಕೂಡ ಮಾಡಬಹುದು. ಇಡೀ ಅಯೋಧ್ಯೆಯ ತುಂಬಾ ತಳಿರು ತೋರಣಗಳನ್ನ ಕಟ್ಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಅಯೋಧ್ಯೆ ಸನ್ನದ್ಧ ಆಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ. ಹಿಂದೂಗಳು ಒಂದು ಸಲ ಅಟ್ಲೀಸ್ಟ್ ನಮ್ಮ ಜೀವಮಾನದಲ್ಲಿ ತಲುಪಲೇಬೇಕಾದಂತಹ ಗಮ್ಯ ಈ ಕ್ಷಣಕ್ಕೆ ಅದು ಅಯೋಧ್ಯ.